ಮೇಡಮ್ ನಮಸ್ತೆ. ನನ್ನ ಹೆಸರು ಸವಿತಾ ಗುಡ್ಲಮಣಿ. ಮೇಡಮ್, ಏನಾದರೂ ಬರಿಬೇಕಂತ ಮನಸ್ಸು ಎಷ್ಟೋ ಸಾರಿ ಹೇಳುತ್ತೆ. ಪೇಪರ್ ಪೆನ್ ತೆಗೆದುಕೊಂಡು ಕುಂತ್ರೆ ಒಂದು ಸಾಲು ಬರೆಯೋಕ್ಕಾಗಲ್ಲ. ತೋಚಿದ್ದನ್ನೆಲ್ಲ ಗೀಚಿದ್ರೆ ಅದು ಸಾಹಿತ್ಯ ಆಗೋದಿಲ್ಲ ಮೇಡಮ್. ಹಾಗಾಗಿ ನನ್ನಂತಹ ಎಷ್ಟೋ ಜನ ಒದ್ದಾಡುವಂತಹ ಯುವ ಬರಹಗಾರರಿಗೆ ಏನು ಸಂದೇಶವನ್ನು ನೀಡುತ್ತೀರಿ? ಅವರು ಹೊಂದಿರುವಂತಹ ಆಸಕ್ತಿಗಳಾಗಿರ್ಬೋದು, ಆ ಒಂದು ಕೃತಿಯನ್ನು ರಚನೆ ಮಾಡಬೇಕಾದ್ರೆ ಅವರು ಯಾವ ರೀತಿಯಾದಂತಹ ಪೂರ್ವ ತಯಾರಿಯನ್ನು ಮಾಡಬೇಕು, ಹೊಸ ಬರಹಗಾರರಾಗಿ ಖ್ಯಾತಿಯನ್ನು ಹೊಂದಬೇಕಾದ್ರೆ, ಹೊರಹೊಮ್ಮಬೇಕಾದ್ರೆ ಅವರು ಅನುಸರಿಸಬೇಕಂತಹ ಅರ್ಹತೆಗಳೇನಿರಬೇಕು? ಹಾಗೆ ಹೊಸ ಬರಹಗಾರರಿಗೆ, ಹೊಸ ಯುವ ಬರಹಗಾರರಿಗೆ ನಿಮ್ಮ ಸಂದೇಶ ಏನು ಅಂತ ತಿಳಿಸ್ಕೊಡ್ಬೇಕು ಮೇಡಮ್. ಇದು ಬಹಳ ವಿಸ್ತೃತವಾದಂತ ಒಂದು ಪ್ರಶ್ನೆ. ಅಂದ್ರೆ ಹೊಸ ಬರಹಗಾರರಿಗೆ ಹೆಂಗ ಅನ್ನೋದು ಒಂದಾದ್ರ, ಇನ್ನೊಂದ್ ಏನೈತಿ ಅಂದ್ರ ಬರೆಯಕತ್ತಾಗ ಅರ್ಧಕ್ಕ ನಿಲ್ತೈತಿ, ಒಂದ ಲೈನಿಗೆ ನಿಲ್ತು ಬಿಡ್ತೈತಿ ಅಂತ. ಕೆಲವೊಮ್ಮೆ ಹಂಗಾಗ್ತೈತಿ. ಒಮ್ಮೆ ಒತ್ತಡ ಬಂದಾಗ ಹೆಂಗಾಗ್ತೈತಿ ಅಂದ್ರ, ನಾನು ಒಂದೇ ಕವನ ಸಂಕಲನದಾಗ ಹೇಳೀನಿ, ಒಮ್ಮೆ ಹೆಂಗಾಗ್ತೈತಿ ಅಂದ್ರ ಒಂದ ಕಲ್ ಒಗದಾಗ 10 ಹಣ್ಣು ಬೀಳ್ತಾವ. ನೀವು ಒಂದೇ ಬರೆಯಕ್ ಹೋಗಿರ್ತೀರಿ, ಒಂದೇ ಬರೆಯಕ್ ಹೋದಾಗ ಒಂದ್ ಶಬ್ದಕ್ಕೆ ಒಂದ್ ಬರೀತೀರಿ, ಇದಲ್ಲ ಇನ್ನೂ ಒಂದ್ ಶಬ್ದಕ್ಕೆ ಇನ್ನೊಂದ್ ಬರೀ ಕಂಟಿನ್ಯೂ ಮಾಡ್ತೀವಿ. ಒಂದು ಕಲ್ಲಿಗೆ 10 ಹಣ್ಣು ಹೋಗಿರ್ತಾವ. ಒಮ್ಮೆ 10 ಕಲ್ಲು ಒಗದಾಗ ಒಂದ ಹಣ್ಣು ಬೀಳಂಗಿಲ್ಲ, ಕಚ್ ಮಾಡಿ ಉಳಿತಾವಲ್ಲೇ, ಕಚ್ ಮಾಡ್ತಾವ. ಅದು ಸಮೀಪ ಹೋಗಿತ್ತು ಬರ್ಲಿಲ್ಲ, ಇದು ಸಮೀಪ ಹೋಗಿತ್ತು ಅಂತ ಅಂತೀವಿ. ಆ ತರ ಏನಾಗ್ತೈತಿ ಅಂದ್ರ ಒಳಗಿನ ಒತ್ತಡ ಇರ್ತೈತಿ. ಆಮೇಲೆ ನಾವು ಇದೇ ಲಯದೊಳಗೆ ಹೆಂಗ್ ಬರಿತೀವಿ ಅಂದ್ರ, ಮನಸ್ಸಿನಾಗ ಒಂದ್ ಲಯ ಇರ್ತೈತಿ. ಆ ಲಯ ಏನ್ ಮಾಡ್ತೈತಿ ಅಂದ್ರೆ ಆ ಶಬ್ದಗಳನ್ನ ಅಷ್ಟಕ್ಕೆ ಕರೆಕ್ಟ್ ಫಾರ್ಮ್ ಮಾಡಿಕೊಡ್ತೈತಿ ಆ ಪ್ರಕಾರವನ್ನ. ಯಾಕಂದ್ರೆ ಈಗ ನಾನು ಮೈಲಾರ ಮಾದೇವ್ ಬರ್ಯಾಗ ಲಾವಣಿಗೆ ಹೋದೆ, ಗಜಲ್ ಬರ್ಯಾಗ ಅದು ಉದ್ದ ಲೈನ್ ಬರ್ತೈತಿ. ಆಮೇಲೆ ಇದು ಲಾವಣಿ ಒಳಗ ಸಣ್ಣ ಬರ್ತಾವ, ಹೈಕು ಒಳಗಂತೂ ಅದು ಅಕ್ಷರಗಳನ್ನ ಎಣಿಸಿ ಬರಿಬೇಕಾಗ್ತೈತಿ. ಇವು ಪ್ರಕಾರಗಳು ಬದಲಾದಂಗ ಅದು ಹೆಂಗಾಗ್ತೈತೆ ಅಂದ್ರೆ, ಒಮ್ಮೊಮ್ಮೆ ಮಲ್ಕೊಂಡಾಗ ಎದ್ದ ತಕ್ಷಣ ಬರಿತೀವಲ್ಲ, ಬರೆಯುವಾಗ ಅದು ಒಳಗ ಏನ ಫಾರ್ಮ್ ಆಗ್ತಾ ಇರ್ತೈತಿ. ಆಗುವಾಗ ಇದನ್ನ ಕಟ್ಕೊಂಡಿರ್ತೈತಿ, ಅದ ಚೌಕಟ್ಟನ ಅದ ದಾಟಿ ಒಳಗ, ದಾಟಿ ಅಂದ್ರೆ ನಿಮ್ಗೆ ಗೊತ್ತಾಗ್ತೈತಿ, ಅದ ಲಯ. ಆ ಲಯದೊಳಗನ ಹೊರಗೆ ಬರ್ತೈತಿ ಬರೆಯುವಾಗ, ತಾನ ಅಲ್ಲಿಗೆ ಆದ ಶಬ್ದ ಬರ್ತೈತಿ. ಆಮೇಲೆ ನಮಗ ಆಶ್ಚರ್ಯ ಆಕತಿ. ಯಾಕಂದ್ರ ಒಂದ್ ವೇಳೆ ನಾನ ಬರಿತಿದ್ದೆ ಅಂದ್ರ, ನಾನ ಶಾರದಾ ಮುಳ್ಳೂರ್ನ ಬರಿತಿದ್ದೆ ಅಂದ್ರ ಯಾವತ್ತೂ ಬರಿಬಹುದಾಗಿತ್ತಲ್ಲ. ಶಾರದಾ ಮುಳ್ಳೂರ್ ಬರೀತಾಳ, ಈಗ ಬರಿಬೇಕಲ್ಲ, ಈಗ ಯಾಕೆ ಬರಂಗಿಲ್ಲ ಅಂದ್ರ ಅದೊಂದು ಹದಗೊಳ್ಬೇಕು. ಆಮೇಲೆ ಅದ ಮನಸ್ಸಿನ ಸ್ಥಿತಿ, ಮನಸ್ಸಿಗೆ ಅತಿ ನೋವಾದಾಗ ಇನ್ನೂ ಹೆಚ್ಚು ಬರ್ತೈತಿ. ಅತಿ ಕೀಟ್ಸ್ ಅಂತ ಹೇಳ್ತಾರ, ಅಂದ್ರೆ ಎಷ್ಟು ನೋವಿನ ಪದ್ಯಗಳು ಅತಿ ಸ್ವೀಟೆಸ್ಟ್ ಅಂತ ಹೇಳ್ತಾರ. ಹಂಗ ಏನಂದ್ರೆ ಒಬ್ಬೊಬ್ಬರಿಗೆ ನಾನು ಗಜಲ್ ಚಾಲು ಮಾಡಿದ್ದನ ನನ್ನ ಜೀವನದಲ್ಲಿ ಒಂದು ಪೆಟ್ಟು ಬಂದಾಗ, ನನಗೆ ಆ ಪೆಟ್ಟಿಗೆ ಇವತ್ತು ಸಾಣದ ಅನಿಸ್ಬಿಟ್ಟೈತಿ. ಅವತ್ತು ದೊಡ್ಡ ಪೆಟ್ಟು ಅನ್ಸಿತ್ತು. ಆ ದೊಡ್ಡ ಪೆಟ್ಟು ಬಂದಾಗ ಒಂದು 60 ಗಜಲ್ಗಳನ್ನ ಬರ್ನಿ. ಆ 60 ಗಜಲ್ ಬರ್ದಾಗ ನನಗೆ ಏನಿಸ್ತಂದ್ರೆ ಅವ್ನು ಹೊಡೆದವ್ ಥ್ಯಾಂಕ್ಸ್ ಹೇಳ್ಬೇಕಲ್ಲ ಅಂತ ಅನಿಸ್ತ. ಅಂದ್ರೆ ಯಾಕಂದ್ರೆ ಇದು ಸಾಧ್ಯನೇ ಇಲ್ಲ, ಅದು ಹೊಡೆತದಿಂದನ ಪಾರಾಗ್ಬೋದು. ಆದ್ರೆ ಈ ಗಜಲ್ಗಳನ್ನ ನನಗೆ ಗೊತ್ತೇ ಇದ್ದಿದ್ದಿಲ್ಲ ಯಾಕೆ ಬರ್ದೆ ಅಂದ. ರುಂಡವಿಲ್ಲದ ಮುಂಡಗಳು ನಡುರಾತ್ರಿ ಕಾಡುತ್ತೀರಿ, ಅದನ್ನ ಪ್ರಶ್ನಿಸದೆ ಹಾದಿ ಇಲ್ಲ ಅಂತ ಬರ್ದೆ. ರುಂಡ ಗೊತ್ತಿಲ್ಲ, ಯಾರು ಕಾಡಾಕ್ತಾರ ಅವ್ರನ್ನ ತಮ್ಮ ಮಾರಿ ತೋರಿಸೋಲ್ರು, ಆದ್ರೆ ಕಾಡಾಕ್ತಾರ ಮುಂಡಗಳು. ರುಂಡವಿಲ್ಲದ ಮುಂಡಗಳು ನಡುರಾತ್ರಿ ಕಾಡುತ್ತೀರಿ, ಗೊತ್ತಿತ್ತು ಯಾರು ಕಾಡಾಕ್ತಿರ್ತ, ಆದ್ರೆ ಮುಖವನ್ನು ಮುಚ್ಚಿಟ್ಟು ಇದನ್ನ ಬರ್ನಿ ಅಷ್ಟ. ನಾನು ಯಾರು ಕಾಡಾಕ್ತಾರ ಗೊತ್ತಿದ್ದು, ಅಂದ್ರೆ ಈ ತರ ಕಾಡ್ತಿರಲ್ಲ ಅಂತ. ನಡುರಾತ್ರಿಯಲ್ಲಿ ವಿಧಿ ನನ್ನ ರೆಕ್ಕೆ ಕತ್ತರಿಸುವಾಗ ಅನ್ನೋ ಪದ ಬರ್ದಿ. ಇದನ್ನ ಹೆಂಗ್ ಬರ್ದೆ ಅಂತ ನಾನೇ ಇವತ್ತು ಆಶ್ಚರ್ಯ ಪಡ್ತೇನೆ. ನಡು ರಸ್ತೆ ಒಳಗೆ ನಿಂತು ನನ್ನ ರೆಕ್ಕೆ ಕತ್ತರಿಸಿದ್ರಲ್ಲ, ಕತ್ತರಿಸುವಾಗ ವಿಧಿ ನನ್ನ ರೆಕ್ಕೆ ಕತ್ತರಿಸ್ತು, ಯಾರೇ ಅಲ್ಲ, ವಿಧಿ ನನ್ನ ರೆಕ್ಕೆ ಕತ್ತರಿಸುವಾಗ ನಿನ್ನ ಕಣ್ಣಲ್ಲೂ ಹೀಗೆ ನೀರು ಇಳಿದಿರಬೇಕು ಅಂತ ಬರದೆ. ಸೂರ್ಯನ ಎದೆ ಹರಿದು ನ್ಯಾಯ ಕೇಳುತ್ತೇನೆ ಅಂತ ಬರದೆ. ಇದನ್ನ ನನಗೆ ಗೊತ್ತಿಲ್ಲ ನನ್ನ ಒಳಗಿದ ಐತಿ ಅನ್ನೋದು. ಅದಕ್ಕೆ ನಿಮ್ಗೆ ಹೆಂಗಾಕೈತಿ ಅಂದ್ರೆ, ನಿಮ್ಗೆ ಗೊತ್ತಿಲ್ಲ ಏನ್ ಹತ್ತಿಕ್ಕಿಟ್ಟಿರ್ತಿರೋ ಹತ್ತಿಕ್ಕಿಟ್ಟ ಭಾವಗಳನ್ನ ಸಾಹಿತ್ಯದೊಳಗೆ ಬರ್ತಾವ. ಅದ ಪ್ರೀತಿ ಆಗಿರ್ಬೋದು, ದುಃಖ ಆಗಿರ್ಬೋದು. ಎಲ್ಲಿ ನಮಗೆ ಹೇಳಕ್ ಆಗುದಿಲ್ಲೋ, ಅಂದ್ರೆ ಯುವಕರಿಗೆ ಈಗ ಹೇಳ್ಬೇಕಂದ್ರೆ ನಾನು, ಎಲ್ಲಿ ನಮಗೆ ಹೇಳಕ್ ಆಗುದಿಲ್ಲೋ, ಎಲ್ಲಿ ನಮಗೆ ಸಂಕೋಚ ಐತೋ ಅವಾಗ ನನಗೆ ಸಾಹಿತ್ಯದ ಬೆನ್ ಹತ್ತೀನಿ. ಯಾಕಂದ್ರ ಇವ್ರಿಗೆ ಹೇಳಿದ್ಮೇಲೂ ನನಗೆ ಮುಗಿಲಿಲ್ಲ, ಈಕಿ ಮುಂದೆ ಹೇಳ್ಕೊಂಡ್ಮೇಲೂ ನನಗೆ ಆ ದುಃಖ ನೀಗ್ಲೇ ಇಲ್ಲ. ಈಕಿ ಮುಂದ್ ಮತ್ ಬಂದ್ ಹೇಳ್ಕೊತೀನಿ ಏನಂದ್ರೆ ನನಗೆ ಇಷ್ಟು ದುಃಖ ಆತಂದ್ರೂ ನಂಗೆ ಸಮಾಧಾನ ಇಲ್ಲ. ಆ ದುಃಖದ ಪ್ರಮಾಣ ಇನ್ನೂ ಮುಗಿಯವಲ್ ನಂದ. ಅದಕ್ಕೆ ಒಂದ್ ಕಡೆ ಇವ್ರು ಹೇಳ್ತಾರೆ, ವಿ ಸೀತಾರಾಮ್ ಅವ್ರು ಇರ್ಬೋದು, ಅದು ಮುಗಿದೆಯೊಡಲ ಪ್ರೇಮದಂತೆ ಹುದುಗಿದೆನ್ನ ಗೀತೆಯು, ಮುಗಿದೆಯೊಡಲ ಪ್ರೇಮದಂತೆ ಹುದುಗಿದೆನ್ನ ಗೀತೆಯು ಮೆಲ್ಲ ನೊಡೆದು ಬರುವುದೆಂದು ಹೆದರುವೆ.
ಮುಗ್ದೆ ಎಡಲ ಪ್ರೇಮದಂತೆ. ನಮ್ಮ ಸಾಹಿತ್ಯ ನಮ್ಮ ಅನುಭವ ಹೆಂಗ್ ಹೋಗ್ಯಾವಂದ್ರ ಒಬ್ಬಕ್ಕೆ ಮುಗ್ದೆ ಪ್ರೀತಿ ಮಾಡ್ತಾಳಲ್ಲ, ಆ ಪ್ರೀತಿ ಹಂಗ ನಮ್ಗೆ ಏನದಾವ ಅಂದ್ರೆ ಒಳಗದಾವ. ಹೇಳೋ ಬೇಡ ಅಂತ ಹೇಳಿದ್ರು ಹೆಂಗ ಕೊನೆಗೆ ಹೇಳ್ತಾರಂದ್ರ ಅದೆಲ್ಲಿ ಹೊರಗೆ ಬರ್ತೈತಿ ಅಂತ ಅಂಜಿಕ್ ಬರ್ತೈತಿ ಅಂತ ಸಾಹಿತ್ಯ. ಹಂಗ ಅದಕ್ಕೀಗ ಈ ರೀತಿ ಒಳಗಿದ್ದು ಹೊರಗೆ ಬರ್ತದೆ. ಅಂದ್ರೆ ಅಭಿವ್ಯಕ್ತಿಯ ಮಾಧ್ಯಮ, ಅದ ನಾಟಕ ಆಗಿರ್ಬೋದು, ಯಾವುದೇ ಫಾರ್ಮ್ನಲ್ಲಿ ಬರ್ಬೋದು. ಆದ್ರೆ ಅದು ಬಹಳ ಖುಷಿ ಕೊಡ್ತೈತಿ. ಒಬ್ಬ ಸಾಹಿತ್ಯ ಓದುಗ ಅವ್ರ ಆಯುಷ್ಯನ ನೋಡ್ತಿರ್ತೀನಿ, ಅವ್ರು ಇದ್ರೊಳಗೆ ಇಷ್ಟು ತೊಡ್ಕೊಂಡಿರ್ತಾರಲ್ಲ. ಮೊನ್ನೆ ಒಬ್ಬರು ನಮ್ಮ 86 ವರ್ಷದ ಮಟೋಳಿ ಸರ್ನ ಭೇಟಿಯಾಗಕ್ಕೆ ಹೋಗಿದ್ದೆ ನಾನು, ಗುರುಗಳನ್ನ. ಅವ್ರೊಂದು ಕುಮಾರ ವ್ಯಾಸನ ಈಗ ತರ್ಸಾರ ಇಷ್ಟು ಪುಸ್ತಕ, ಇಷ್ಟು ದಪ್ಪ ಐತೆ ಅದ, ಎತ್ತಕ ನಿಜವಾಗಿ ಬರ್ಲಿಲ್ಲ. ಇಬ್ರು ಕೂಡ ಹಿಂಗೆ ಹಿಡ್ಕೊಂಡ್ವಿ, ನಾನು ಇನ್ನೊಬ್ಬಕ್ಕೆ ನಮ್ಮ ಗೆಳತಿ ಬಂದಿದ್ಲು, ಹಿಡ್ಕೊಂಡ್ವಿ. ಅದನ್ನ ಇಟ್ಟು ಓದಾಕತ್ತೆ ಒಂದು ಸ್ಟ್ಯಾಂಡ್ ತರ್ಸಾರ 86ನೇ ವಯಸ್ಸಿಗೆ. ಆಮೇಲೆ ಅದ್ರ ಬಗ್ಗೆ ಹೇಳ್ಕೊತ ಕೂತ್ರವ್ರ 2.5 ತಾಸು ಕೂತೀವಿ ಬಾಯ್ಪಟ್. ಅದು ಆಸಕ್ತಿ. ಇನ್ಮೇಲೆ 86ಕ್ಕೆ ಅದನ್ನ ಅವ್ರು ಓದಿ ಅದ್ರ ಕುಮಾರವ್ಯಾಸಂದು ಇಷ್ಟು, ಅದ ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರ ಆಗುವುದು, ಮೈ ಕುಣಿಯಾಕ ಚಾಲು ಆಗ್ತೈತಿ. ಹಂಗದ, ಯಾಕಂದ್ರೆ ಅವು ಪದ್ಯಗಳ ಹಂಗಿರ್ತಾವ ಸಾಹಿತಿಗಳ. ಈಗ ನಮ್ಗೊಮ್ಮೆ ಹೇಳನ್ಸತಿ ಸಾಹಿತ್ಯ ಅನುಭವ ಹಂಗಿಂಗ್ ಏನೋ ಹೇಳ್ತಾರೇನೋ ಅನಿಸ್ತತಿ. ಬಟ್ ನಾವು ಅದನ್ನ ಓದಿದಾಗ ನಮಗ್ ಗೊತ್ತಾಗ್ತೈತಿ ನಿಜವಾಗಿ ಇದನ್ನ ಕಳ್ಕೊತಿದ್ದೀವಿಲ್ಲ, ಇದನ್ನ ಓದಿದ ಚಲೋ ಆಯ್ತು. ಸಾಕ್ರೆಟಿಸ್ ಅನ್ನ ಕೊನೆಯ ದಿನಗಳು ಒಂದೊಂದು ಓದಿದಾಗ ನಮ್ಗೆ ಗೊತ್ತಾಗತ್ತಿ ಅವರ ಅನುಭವ. ಅದಕ್ಕೆ ಇವತ್ತಿನವ್ರಿಗೆ ಹೇಳುದೇನಂದ್ರೆ ಅದನ್ನ ಜೀವನವನ್ನ ಅನುಭವಿಸ್ಬೇಕು. ಮೊದಲ ಜೀವನವನ್ನ ಸವೆಸುವುದಲ್ಲ, ಸವಿಯುವುದು. ಪ್ರತಿ ಕ್ಷಣವನ್ನ ಸವಿಬೇಕು ನಾವು. ಸಾಹಿತಿಗಳ ಜೊತೆ ಇದ್ದಾಗ ಎಷ್ಟು ಲವ್ಲಿ ಅಂತೀವಲ್ಲ ನಾವು. ಲವಲವಿಕೆ ಯಾಕೆ ಅನಿಸ್ತೈತೆ ಅಂದ್ರ ಆ ಬದುಕನ್ನ ಅನುಭವಿಸೋದು. ಈಗ ಒಂದು ಅರ್ಧ ಕಪ್ ಚಹಾ ಕುಡಿತಿರ್ತೀರಿ, ಪಟ್ನ ಹಿಂಗ್ ಹಾಕೋದಲ್ಲ. ಅರ್ಧ ಕಪ್ ಚಾ ಅನ್ನೋದನ್ನ ಎಂಜಾಯ್ ಮಾಡೋದು ಅಂತೀವಲ್ಲ ನಾವು. ಅರ್ಧ ಕಪ್ ಚಾನು, ನಾನು ಅಲ್ಲಿ ನಮ್ಮ PW ಕ್ವಾರ್ಟರ್ಸ್ನಾಗ ಕೂತ ಒಂದು ಅರ್ಧ ಕಪ್ ಚಾ ಕುಡಿತಿದ್ದೆ. ಅದನ್ನ ನಮ್ಮ ಮನೆ ಮಗ್ಗದವ್ರು ಅಂದಿದ್ದಕ್ಕೆ ನನಗೆ ಇದೈತಿ, ನೀವು ಅದನ್ನ ಎಷ್ಟು ಎಂಜಾಯ್ ಮಾಡ್ತೀರಿ ಅಂತ. ಆಮೇಲೆ ಈಗ 20 ರೂಪಾಯಿ ಕೊಟ್ಟು ಹೂವು ತಗೊಳ್ದ ಭಾಳ ಸರಳ ಇರ್ತೈತಿ. ನನಗೇನಂದ್ರೆ ನಾನಾ ಮಗ್ಗಿ ಅವನ್ನೆಲ್ಲ ಹರ್ಕೋಬೇಕ, ಹರಿದು ಕಟ್ಬೇಕು, ಭಾಳ ಟೈಮ್ ಹೋಗ್ತೈತಿ ಅದಕ್ಕೆ. ಈಗ ನಿಮ್ಗೆ ಪಾಪ ಅಷ್ಟು ಟೈಮ್ ಇಲ್ಲ, ಆದ್ರೆ ನನಗೈತಿ. ನಾ ಏನ್ ಮಾಡ್ತೀನಿ, ನನಗೆ ಬಳ್ಳಿ ಹೋಗಿನ ಎಲ್ಲವನ್ನ ಹರಿತೀನಿ. ಆ ಹರಿವಾಗಿನ ಒಂದು ಸ್ಪರ್ಶ ಏನೈತಲ್ಲ, ಸ್ಪರ್ಶ ನಮಗ್ ಬಾಳ್ಬೇಕ. ಸಾಹಿತ್ಯದಲ್ಲಿ ಸ್ಪರ್ಶ, ಆ ಸ್ಪರ್ಶ ಏನೈತಲ್ಲ ಅವನ್ನ ತಗೊಳ್ದು, ಅವನ್ನ ಕಟ್ಟೋದು, ಕಟ್ಟಿದ್ಮೇಲೆ ಅದನ್ನ ನೋಡುದು, ನೋಡಿದ ಮೇಲೆ ಮುಡಿದು, ಮುಡಿದ ಮೇಲೆ ಅದೊಂದು ಖುಷಿ. ಅದನ್ನ ಅನುಭವಿಸ್ಬೇಕು ಪ್ರತಿಯೊಂದನು. ಅದು ಅನುಭವಿಸುವಾಗ ನಮ್ಗೆ ಅದು ಖುಷಿ. ನಮ್ಮಲ್ಲಿ ಯಾವ್ರಿ ವಿದ್ಯಾರ್ಥಿನಿಯರು ಒಂದು ಕಿವ್ಯಾಗ ಹಾಕೊಂಡ್ಬರ್ಲಿ, ಏನೋ ಒಂದು ಆಭರಣ, ಪ್ರತಿಯೊಂದನ್ನ ಹಿಡಿದ ನೋಡಿ ಎಲ್ಲಿ ತಗೊಂಡ್ವಾ, ಎಷ್ಟು ರೇಟ್ವಾ, ಎಷ್ಟು ಚಂದ ಐತ್ಲ ಅಂತ ಆಮೇಲೆ ಮುಂದೆ ಹೋಗ್ತೀವಿ. ಯಾಕಂದ್ರೆ ಪಾಪ ಅವ್ರು ಹಾಕೊಂಡಿದ್ದಕ್ಕೆ ಒಂದು ಇದು ಬೇಡ. ಅದಕ್ಕೆ ಅಂದ್ರೆ ಅದು ಅನುಭವಿಸುವುದು. ಅಲ್ಲಿ ನಿಮ್ಗೆ ಇನ್ನೂ ಹೋಗೇ ಇಲ್ಲಲ್ರಿ ಅಂತಾರ. ಈಗ ನನಗೆ 59, ಮುಂದಿನ ವರ್ಷಕ್ಕೆ 60. ಅದಕ್ಕೆ ಆ ಲವಲವಿಕೆಯನ್ನು ನಾವು ಯಾಕೆ ಕಳ್ಕೋಬೇಕು? ಯಾಕಂದ್ರೆ ನಿಮ್ಮೊಳಗ ನಮ್ಮ ಇದನ್ನ ಕಾಣ್ಕೋತೀವಿ ನಾವು. ಯಾಕಂದ್ರೆ ಸಣ್ಣವ್ರ ಜೊತೆ ಯಾಕೆ ಇರುವುದು ಅಂತಂದ್ರೆ, ನಿಮ್ಮೆಲ್ಲರ ಜೊತೆ ಇರಾಗ ನಿಮ್ ಫೀಲಿಂಗ್ನಾಗ ಇರ್ತೀವಿ. ನಿಮ್ದು ಎಷ್ಟೈತಲ್ಲ, ನಾ ನಿಮ್ ಜೊತೆನಾಗೆ ಮೈಹೂನ ನಿಮ್ಮ ಧ್ವನಿಯನ್ನ ನಾ ಮಾಡ್ಕೋತಿರ್ತೇನೆ. ಯಾಕಂದ್ರೆ ನಾವು ಈಗ ಇಷ್ಟ ಅದೀವ, ನಾವ್ ಇನ್ನಾಲ್ ಓದುನ ಅಂತಿರ್ತೇನೆ. ಅಂದ್ರೆ ನಾನು ನಿಮ್ ಜೊತೆ ಆಗಿ ಮಾತಾಡ್ತಿರ್ತೇನೆ, ನಾವು ಓದ್ಬೇಕು ಅಂತ. ಅದಕ್ಕೇನಂದ್ರೆ ಇವತ್ತ ಬದುಕನ್ನ ಸವಿಬೇಕು, ಆಮೇಲೆ ಓದ್ಬೇಕು, ಆಮೇಲೆ ನಮ್ಮ ಜೊತೆ ಆಲಿಸುವ ಗುಣ ಇರ್ಬೇಕು. ಮುಖ್ಯ ಆಲಿಸುವ ಗುಣ. ನಾ ಹೇಳಿದ್ನಲ್ಲ, ಒಬ್ಬಕ್ಕೆ ಅಜ್ಜಿ, ಈಗ ನಾ ಬರಾಕತ್ತಾಗ ಸುಮಾ ಮೇಡಮ್ ನೋಡಿದ್ರಲ್ಲಿ ನಾನು ಚಂಪವನ್ ಜೊತೆ ಮಾತಾಡಕ್ತಿದ್ದೆ. GG ಹೈಸ್ಕೂಲ್ ಮುಂದೆ ದೊಡ್ಡ ಕುಂಕುಮ ಹಚ್ಕೊಂಡ್ ಕುಂತ ಚಪ್ಪಲ್ ಹೊಲಿತಾ ಚಂಪವ, ಆಕೆ ನನ್ನ ದೋಸ್ತ ಚಂಪವ. ಈಗ ನನಗೆ ಹೋಗಾಗ ನೋಡ್ರಿ, ಸುಮ್ಮ ನಾ ಹೋಗ್ತೀನಿ, ನೀವು ನನ್ನ ಫಾಲೋ ಮಾಡಿರಿ, ಸುಮ್ಮ ಹಿಂದಿರಿ. ಅಲ್ಲಿ ಹೋಗಾಕತ್ತಾಗ ಆಕಿ ಯವ್ವ ನಿಲ್ಲ, ಕೊಲ್ಲಾಪುರ ಮಹಾಲಕ್ಷ್ಮಿ ಆಗಿ ಅಂತ ಹೇಳಿ ರೋಡ್ನಾಗನ ಹಿಂಗೆ ಹಿಡಿತಾಳಾಕೆ. ಕೊಲ್ಲಾಪುರ ಮಹಾಲಕ್ಷ್ಮಿ ನಿಲ್ ಯಾವ ಈ ಸದ್ದ ನಿಲ್ಲತ್ತೆ, 1/4 ಕಿಲೋ ದ್ರಾಕ್ಷಿ ತಂದು ಕೊಡ್ತಾ. ಈ ಪ್ರೀತಿ ಸವಿಯೋದು. ಅಂದ್ರೆ ನಾವು ಯಾವಾಗ್ಲೂ ಏನ್ ಮಾಡ್ಬೇಕು, ಮೊದಲು ಅವ್ರ ಕಡೆ ಸ್ವೀಕರಿಸೋದು. ಯಾಕೆ ಸ್ವೀಕರಿಸೋದು ಅಂದ್ರೆ ಆ ಪ್ರೀತಿ ಸಲುವಾಗಿ ಸ್ವೀಕರಿಸೋದು. ಅದು ಸ್ವೀಕರಿಸಿದ ಮೇಲೆ ನೀವು ಅದ್ರ ಎಷ್ಟೋ ಪಟ್ಟು ಕೊಟ್ಟರು ಅದು ಮುಗಿಯಂಗಿಲ್ಲ. ಆಮೇಲೆ ನಾವು ಏನ್ ಕೊಟ್ಟಿವಿ ಅಂತಂದ್ರೆ ನೀವು ಅದ್ರ ತುಕ ಬಂಗಾರ ಕೊಟ್ಟರು ಅಲ್ಲ ಅದು. ಯಾಕಂದ್ರೆ ಆಕೆ ಕೊಟ್ಟಾಳತ್ ನಾ ಕೊಟ್ಟೀನಿ. ಆಕಿ ದೊಡ್ಡಕ್ಕೆ, ಚಂಪವ್ವ ದೊಡ್ಡಕ್ಕೆ. ಯಾಕಂದ್ರೆ ಆಕೆ ನನಗೆ ಏನೂ ಇಲ್ದನ, ಯಾವುದೂ ಇದು ಇಲ್ದನ ನನಗೆ ಕೊಡ್ತಾಳಲ್ಲ.
ಬೋರವ್ವಾಯಿ ಅಲ್ಲಿದನ ನನಗೆ ಗೊಂಜಾತೇನಿ ತಗೊಂಬರಕ್ಕೆ ಎಲ್ಲಿಂದ ಕುಂಚನೂರಿಂದ. ಯವ್ವ ಆಯಿ ನೀ ತರಬೇಡವಾ, ನನಗೆ ಪಾಪ ಹತ್ತೈತಿ, ನಿನಗೆ ವಯಸ್ಸಾಗೈತಿ, ನೀ ನನ್ನ ಸಲುವಾಗಿ ಗೊಂಜಾತೇನಿ ಅಲ್ಲಿದ ತರಬೇಡ, ನನಗೆ ಇಲ್ಲಿ ಸಿಗ್ತಾವ. ಏನಂದು ಇನ್ನೊಮ್ಮೆ ಅನ್ನ, ಏನಂದು ಇನ್ನೊಮ್ಮೆ ಅನ್ನ. ಅಲ್ಲ ನನ್ನ ಸಲುವಾಗಿ ಯಾಕೆ ತರ್ತಿ, ನಿನಗೆ ತ್ರಾಸ ಆಗತ್ತೆ, ನೀ ನನ್ನ ಮಗಳಲ್ಲ ಅಂದ್ರೆ ಮಗಳು ತಿಳ್ಕೊಂಡಿದ್ದಿ, ನಮ್ಮ ಅವ್ವ ತಿಳ್ಕೊಂಡಿದ್ದೆ ಅಂದ್ರೆ ಈ ಮಾತು ಹತ್ತಿದ್ದಿಲ್ಲ ನೀ. ನಾ ಇನ್ನೇನು ಅನ್ನಂಗಿಲ್ಲ ಅಂದೆ. ಆಕಿ ಪ್ರತಿ ವರ್ಷ ಆಗಸ್ಟ್ 15 ಆಕಿದ ಸ್ವಾತಂತ್ರ್ಯ ಹೋರಾಟಗಾರರ ಹೆಂಡತಿ ಆಗಿದ್ದಕ್ಕೆ ಇಲ್ಲಿ ಸನ್ಮಾನ ಇತ್ತು ಅವ್ರಿಗೆ. ಆ ಸನ್ಮಾನಕ್ಕೆ ಬರಾಗ ಒಂದು ಪಂಚಮಿ ಡಬ್ಬಿ ತಗೊಂಡ್ಬರ್ತಿದ್ಲು, ಉಂಡಿ ತಗೊಂಡ್ಬರ್ತಿದ್ಲು ಆಕೆ. ನಾ ಇವತ್ತಿಗೆ ಅವ್ರ ಮನೆಗೆ ಹೋಗೋದ್ ಬಿಟ್ಟಿಲ್ಲ. ಆಕಿ ತೀರ್ಕೊಂಡಾಗೂ ನನಗೆ ಹೇಳಿ ಕರ್ಸಿದ್ರು, ನಾ ಅವತ್ತು ಮಣ್ಣಿಗೆ ಹೋಗಿದ್ದೆ, ಆಮೇಲೂ ಹೋಗ್ತೀನಿ. ಅವ್ರ ಮನ್ಯಾಗ ಅವ್ರಿಗೆ ನನಕಿ ದೊಡ್ಡವರು ಆಕಿ ಮಕ್ಕಳು ಅದಾರ, ಅವ್ರು ನನಗೆ ಅಕ್ಕನ ಆತಾರ. ಆ ಸಂಬಂಧ ಇನ್ನ ಇಟ್ಕೊಂಡೀನಿ. ಈ ಸಂಬಂಧಗಳು ಏನದಾವಲ್ಲ ನಮಗ ಸಾಹಿತಿಗಳಿಗೆ ಏನಾಗ್ತಾವ ಅಂದ್ರ ಪ್ರೇರಣೆ ಕೊಡ್ತಾವ. ಇವು ಅನುಭವಗಳು ಬೇಕು. ಮನಿ ಹೋಗಿ ಯಾವ ಹುಡುಗರಿಗೆ ನಾವು ವಿದ್ಯಾರ್ಥಿಗಳಿಗೆ ಹೇಳಿ, ಅಲ್ಲ ನೀವು 3 ವರ್ಷ ನನ್ನ ಕೈಯಾಗ ಕಲಿತಲ್ಲೋ, ಒಮ್ಮೆ ಒಂದು ರೊಟ್ಟಿ ತಂದ್ಕೊತೇನ? ರೊಟ್ಟಿ ಎಲ್ಲಾರು ಮನ್ಯಾಗ ಅದಾವು. ಈ ರೊಟ್ಟಿ ಕೇಳೋಕೆವಲ್ಲೇ ನಂದು ಏನೈತಿ ಉದ್ದೇಶ ಅಂದ್ರ ನಿನ್ನ ನಂಟು ಬೆಳಿಬೇಕಂತೈತಿ. ನನ್ನ ಹುಡುಗ ಸಂದೇಶ ಅನ್ನೋ ಒಂದು ಹುಡುಗ, ಅವ ಅನ್ಬೇಕಂದ್ರೆ ಅವನು ಗುಡ್ಸಲ್ದಾಗ ನನಗೆ ಬೇಕಾಗೈತೆ. ಅಂದ್ರೆ ನಮ್ಮ ಟೀಚರ್, ನಮ್ಮ HM ಅವ್ರು ಕೇಳಿದ್ರು ನನಗೆ ಅನ್ನೋದು ಬೇಕಾಗೈತೆ ನನಗೆ. ಅದಕ್ಕೆ ಅವನ ಜೊತೆ ನಾ ಸಂಪರ್ಕ ಸಾಧಿಸ್ಬೇಕಾಗೈತೆ. ಮತ್ತೆ 8 10 ತರುವಂಗಿಲ್ಲ. ನಾ ಒಬ್ಬಕ್ಕೆ ಕೇಳೀನಿ, ನನಗಷ್ಟ ತರ್ಬೇಕು, ನೀ ಎಲ್ಲಾ ಟೀಚರ್ ತರಬೇಡ್ನಿ. ಯಾಕಂದ್ರೆ ಅವ್ರೇನ್ ಕೇಳ್ಯಾರ, ಸುಮಾ ಮೇಡಮ್ ನಿಂಗೆ ಹೇಳಿಲ್ಲ, ನಾ ಹೇಳಿನಿ, ನನಗೆ 2 ತಗೊಂಡ್ಬರ್ಬೇಕು ಅಂದಾಗ ನಮ್ಮಲ್ಲಿ ಏನಂತಾರ ಟೀಚರ್ಸ, ನೀವು ಬಿಡ್ತೀನ ಇಲ್ಲಿ ಗೊತ್ತೈತೆ ತರಿಸ್ರಿ ನೀವು ಅಂತಾರ. ಅಂದ್ರೆ ನಿಮ್ಮ ಅವ್ವಾಗ ಒಜ್ಜೆ ಆಗ್ಬಾರ್ದು. ನಾ ಕೇಳಿದ್ದು ನಾನು ಕೇಳಬೇಕು, ನಿನಗೆ ಕೊಡೋದು ಕಲಿಸ್ಬೇಕು, ಆದ್ರೆ ನಿಮ್ಮ ಅವ್ವಾಗ ಒಜ್ಜೆ ಆಗ್ಬಾರ್ದು. ಅಂದ್ರೆ ಆ ಉದ್ದೇಶದ ಹಿಂದೆ ಏನಂದ್ರೆ, ನನಗೊಂದು ರೊಟ್ಟಿ ತಂದ್ಕೊಡ, ನನ್ನ ಕೈಯಾಗ ಇಷ್ಟು ಕಲ್ತಿ ಇಲ್ಲ, ಕಲಿದು ಅಂದಮೇಲೆ ಸಂಬಳ ಇದು ಅಂತ ಹೇಳಾಕ್ತಿಲ್ಲ, ನಿಮ್ಮ ಅನ್ಯೋನ್ಯತೆ ಬಗ್ಗೆ ಹೇಳಾಕ್ತೀನಿ. ಈ ತರ ನಾವು ಅಂದ್ರೆ ಸಾಹಿತಿಗಳಿಗೆ ಮತ್ತೊಂದು ದೃಷ್ಟಿಕೋನ ಇರ್ತೈತಿ. ನಾವು ಹಿರಿಯ ಸಾಹಿತಿಗಳಿಂದ ನಾವು ಅದನ್ನ ಕಲಿತಾ ಇದೀವಿ ನಾವು. ಯಾಕಂದ್ರೆ ಒಬ್ಬಾಕಿ ವಿದೇಶಿ ರೈಟರ್ ಹೇಳ್ತಾರ ಏನಂದ್ರ, ಸಾಹಿತ್ಯದೊಳಗೆ ಇಳಿತನ ಅಷ್ಟ ನಮ್ಗೆ ಏನ್ ಅನಿಸ್ತೈತಿ ಅಂದ್ರ ಜಗತ್ತ ನಮ್ದು ಹಿಂಗಿಷ್ಟ ಅನಿಸ್ತೈತಿ. ಸಾಹಿತ್ಯದಾಗ ಹೇಳಿದ್ಮೇಲೆ ನಾವು ಭಾಳ ಸಣ್ಣವ್ರು ಅನಿಸ್ತೀವಿ, ಭಾಳ ಸಣ್ಣವ್ರು. ಏನೂ ಇಲ್ಲಲ್ಲಪ್ಪ ಇಷ್ಟ ಪೂರ್ಣಮಿದಂ ಅಂತ ಹೇಳ್ತಾರಲ್ಲ, ಪೂರ್ಣಮದಂ ಅಂತ ಹೇಳಿ ಉಪನಿಷತ್ನಾಗ ಹೇಳ್ತಾರ. ಈ ಜಗತ್ತು ಪೂರ್ಣ ಆಗಿದ್ದು ಹೆಂಗ್ ಹುಡ್ತು ಅಂತ ಹಿಂಗೆಲ್ಲ ಅದನ್ನ ಕೇಳುವಾಗ ಅಣುನೂ ಒಂದು ಉದ್ದೇಶದಿಂದ ಹುಡ್ತು. ಈ ಅಣು ಹೆಂಗಾತು, ಈ ಭೂಮಿ ಹೆಂಗಾತು. ಕುವೆಂಪು ಅವ್ರ ಒಂದು ಶಿಲಾಲತೆ ಅಂದ್ರೆ ಒಂದ ಕಲ್ ಮೇಲೆ ಒಂದು ಪದ್ಯ ಬರ್ತಾರ. ಅಂದ್ರೆ ಈ ಶಿಲೆ ಎಲ್ಲಿಂದ ಬಂತು, ಈ ಭೂಮಿ, ಸೂರ್ಯ, ಚಂದ್ರ. ಅಂದ್ರ ಒಬ್ಬ ಅಂದಂಗ ಸಾಹಿತ್ಯ ಆಗೋವಾಗ ವಿಜ್ಞಾನದ ಅಭ್ಯಾಸನೇ ಇರ್ಬೇಕು. ಸಂಖ್ಯಾಶಾಸ್ತ್ರ, ಬೇಂದ್ರೆಯವರು ಸಂಖ್ಯಾಶಾಸ್ತ್ರ ಇದು ಇದ್ರು, ಒಬ್ರು ಮಧುರಚಂದ್ರ ದಾರ್ಶನಿಕರಿದ್ರು, ಅರವಿಂದ ಆಶ್ರಮದ ಇದು ಇತ್ತು. ಅದಕ್ಕೆ ಫಿಲಾಸಫಿ, ತತ್ವಶಾಸ್ತ್ರ, ಅಧ್ಯಾತ್ಮ ಇಲ್ಲದ ಸಾಹಿತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವನಿಗೆ ಅನುಭವ ಬೇಕು, ಅಧ್ಯಯನ ಬೇಕು, ಜನರನ್ನ ಅಂಟಬೇಕು. ನಾವು ಒಬ್ಬ AC ರೂಮ್ನಾಗ ಕುಂದಿರ್ಸ್ತೀನಿ, ನಾನು ಬರಿತೀನಿ ಅಂದ್ರೆ ಅಲ್ಲ, ಅದು ಬರಂಗಿಲ್ಲ. ಜನರ ಸಂಪರ್ಕ ಬೇಕು. ಇವತ್ತಿನ ಯುವ ಜನಾಂಗಕ್ಕೆ ಹೇಳೋದೇನಂದ್ರ, ಜನರ ಜೊತೆ ಮಿಕ್ಸ್ ಆಗ್ರಿ, ಒಂದ್ ಸ್ವಲ್ಪ ನೀವು ನಗ್ರಿ, ನಗ್ರಿ, ಮಾತಾಡ್ಸ್ರಿ. ಅವ್ರು ಮಾತಾಡ್ಸಿದ್ ಬೇಡ, ನೀವು ಮಾತಾಡ್ಸಿರಲ್ಲ, ಅವ್ರು ಮಾತಾಡ್ಸ್ಲಿಲ್ಲ ಅಂತಲ್ಲ, ನೀವ್ ಯಾರು ಮಾತಾಡ್ಸ್ರಿ ಅನ್ನುವಂಗ ನೀವು ಮಾತಾಡ್ಸ್ರಿ, ನೀವು ಹೋಗ್ರಿ. ನನಗೆ ಹೆಂಗೆ ಚಂಪವ್ವ ಬೋರವ್ವ ಸಿಕ್ಕಾರೋ ನಿಮ್ಗೂ ಬಹಳಷ್ಟು ಜನ ಸಿಗ್ಲಿ. ಯಾಕಂದ್ರೆ ಅವ್ರಿಗೆ ವಯಸ್ಸಾದ್ಮೇಲೆ ಅವ್ರಿಗೆ ಅದನ್ನ ಹೇಳ್ಕೊಳ್ಳೋ ಇದು ಇರ್ತೈತಿ. ಅವ್ರಿಗೆ ಅನುಭವವನ್ನು ಹೇಳ್ತಾರ. ನಿಮ್ಗೆ ಹೇಳ್ಬೇಕಂದ್ರೆ ನಮ್ಮ ಅತ್ತಿದು ಅನುಭವ ಕೇಳ್ತಿದ್ದೇನೆ, ಬರ್ಕೋತಿದ್ನಿ. ಆಮೇಲೆ ನಾ ಬರೋಣ, ಕುಂದ್ರ ಶಾರದಾ ಬರ್ಕೋತೀಯ ಅಂದಾಗ್ವಿ, ಹಿಂಗೆ ಶರಗ್ ಹಾಕೊಂಡ ಹೇಳ್ತೀನಿ. ಅವ್ರಿಗೆ ಹೇಳ್ಕೊಳ್ಳೋ ಆ ಸ್ಟೈಲ, ಅದು ಖುಷಿ ನಾ ಬರ್ಕೋತೀನಿ, ಬರ್ದಿದ್ದೈತಿ. ಅಂದ ಮದುವೆ ಹೆಂಗಾತು, ಒಂದ ಸೀರೆ ಹೆಂಗಿತ್ತು, ಅವತ್ತೇನ ಟೊಮೆಟೊ ಸಾರು ಮಾಡಿದ್ರು ಮದ್ವಿಗೆ, ಅವು ನಮ್ಮ ಅತ್ತಿ ಕಾಲದ. ಎಲ್ಲಿ ಜವಳ ತೆಗಿಯಕ್ಕೆ ಹೋಗಿ ಅವತ್ತು ಬದ್ನಿಕಾಯಿ ಸಿಕ್ಕಿದ್ದಿಲ್ಲ, ಪಲ್ಯ ಹೆಂಗ್ ಮಾಡ್ಲಿ, ಶ್ರೀಶೈಲದಾಗ ಹುಡುಕಿದ್ನಿ. ಅದನ್ನ ಅವು ಅನುಭವಗಳನ್ನ ಬರ್ ನಿಮ್ಗೆ ಆಶ್ಚರ್ಯ ಆಗ್ತೈತಿ. ಅಂದ್ರೆ ಆ ಕಾಲ್ಗಟ್ಟ ಹೋಗ್ಬಿಟ್ಟಿರ್ತೈತಿ. ಈಗ ನಮ್ಮ ಕಾಲ್ಗಟ್ಟ ನಿಮ್ ಕಾಲ್ಗಟ್ಟ ಮತ್ತೆ ವ್ಯತ್ಯಾಸ ಐತಿ. ನಾವ್ ಹೇಳಕ್ತಾಗ ನೀವು ನಗ್ತೀರಿ ಹಿಂಗಿತ್ತ ಅಂತ ಹೇಳಿ. ಯಾಕಂದ್ರೆ ನಮ್ಮ ಎಲ್ಲ ಸಾಲಿ ಫೋಟೋಗಳು ನೋಡಿದ್ರೆ ಏನು ಗೌಡಿಗೆ ಗತೆ ಹಿಂಗ್ಯಾಕದಿ ಅಂತ ಕೇಳ್ತಾರೆ. ಆ ತರ ನಿಮಗ್ ಅನ್ಸತಿ. ಆದ್ರೆ ನಿಮಗ್ ಗೊತ್ತಿರ್ಲಿ, ನಿಮ್ಮ ಮೊಮ್ಮಕ್ಕಳು ನಿಮಗ್ ಹಂಗ ಅಂತಾರ ಮತ್ ನಾ. ಯಾಕಂದ್ರೆ ಈ ತರ ಕಾಲ ಬದಲಾಗ್ತಿರ್ತೈತಿ. ಈ ತರ ನಾವು ಇದಿಷ್ಟನ್ನ ನಾನು ಯುವ ಬರಹಗಾರರಿಗೆ ಹೇಳ್ಬೋದು.